ಏನು ಟ್ರೈ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಡ್ತು. ಹಿಂಗೆ ಕುತ್ಕೊಂತೀನಿ, ನೀನ್ ತಳ್ಕೊಂಡು ಹೋಗು. ಇದೆರಡಿದೆ, ಇದೊಂದಿಲ್ಲ. ಬರ್ನಿಂಗ್ ಇರೋದೊಂದು ಜೀವನ ಗೈಸ್, ತಿನ್ಬೇಕು ಸಾಯ್ಬೇಕಷ್ಟೇ. ನಿನ್ನ ಫ್ಯೂಚರ್ ಡಾಟರ್ಗೆ ಇದೇ ಥರದ್ದು ತಗೊಂಡೋಗಂತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಏನಂದರೆ ಇವತ್ತು ಒಂದು ಬ್ಲಾಗ್ ಏನಂದರೆ ತಮ್ಮನೇಲೆಲ್ಲ ನೋಡಿರ್ತೀರ, ಗೊತ್ತಾಗಿರುತ್ತೆ. ಇವತ್ತು ನನ್ನ ತಂಗಿ ಬಂದಿದ್ದಾಳೆ. ಸೊ ಇವತ್ತು ಎ ಡೇ ಔಟ್ ವಿತ್ ಮೈ ಸಿಸ್ಟರ್ ಅನ್ನೋ ಥರ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬಂದಿದ್ಲು, ಇಲ್ಲೇ ಇದ್ದಾಳೆ ತಾಳ್ರಿ. ಇವಳು ಬಂದಿದ್ದಾಳೆ ಬೆಳಗ್ಗೆ. ಸಖತ್ತ ಬರ್ತಿದ್ಯಾ ಕಣೆ ಮಾತ್ರ. ಹೌದಾ? ಸೊ ಬೆಳಗ್ಗೆ ಬಂದಿದ್ದಾಳೆ. ಈಗ ನನಗೆ ಅವಳು ಏನೇನೋ ಕೊಡಿಸ್ತೀನಿ ಅಂತಿದ್ದಾಳೆ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವೆಲ್ಲ ಏನಿಲ್ಲ, ಗಣಪತಿ ನೋಡ್ಬೇಕಂತ ಬೆಂಗಳೂರಿಂದ ಬಂದಿದ್ದಾಳ. ಸೊ ಈಗ ಅವಳು ಅರ್ನಿಂಗ್ ಪರ್ಸನ್ನು, ನಾನಿನ್ನ ಸ್ಟೂಡೆಂಟು. ಸೊ ನನ್ನ ತಂಗಿ ನನಗೆ ಇವತ್ತೇನೇನೋ ಕೊಡಿಸ್ತೀನಿ ಅಂತಿದ್ದಾಳೆ. ಗೈಸ್ ಬನ್ನಿ ಹೋಗೋಣ, ಗೊತ್ತಾಗುತ್ತೆ ನೋಡೋಣ. ಇವಾಗ ಹೋಗಿ ಅಲ್ಲಿ ಗಣಪತಿ, ಫಸ್ಟ್ ನಾನು ಗಣಪತಿ ನೋಡ್ಲಿಕ್ಕೆ ಅಂತಾನೆ ಬಂದಿರೋದು. ಸೊ ಗಣಪತಿ ನೋಡ್ಬಿಟ್ಟು ಅಲ್ಲಿ ಹಂಗೆ ಏನು ಸೊ ಅಲ್ಲಿ ಹಂಗೆ ನಾನು ಸ್ವಲ್ಪ ತಗೋಬೇಕು ಕೆಲವೊಂದು ಐಟಮ್ಸ್. ಸೊ ಅದನ್ನ ಹಂಗೆ ತಗೊಂಡ್ಬಿಟ್ಟು ಅಲ್ಲಿ ಏನೇನು ಮಾಡ್ತೀವಿ ಅದನ್ನ ನನಗೂ ಕೊಡಿಸ್ತಾಳೆ ಗೈಸ್. ಓಕೆನಾ? ನೀವು ನೋಡ್ತೀರಿ? ಸರಿ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ದಾವಣಗೆರೆಗೆ ಹೋಗೋಣ ಬನ್ನಿ. ಬ್ಲಾಗ್ ಏಳು ಮಾಡ್ತಾಳೆ ಗೈಸ್. ಫುಲ್ ನಾಚ್ಕೊಂತಿದ್ದಾಳೆ. ಮೇಘಾ ಎಲ್ರಿ ನೋಡ್ತಿದ್ದಾರೆ. ಮೇಘಾ ನನಗೊಂಥರ ಆಗ್ತಾ ಇದೆ. ನನಗೆ ಒಂಥರ ನರ್ವಸ್, ಒಂಥರ ಶೈ ಫೀಲ್ ಆಗ್ತೈತೆ. ಇವಾಗ ರಿಲಯನ್ಸಿಗೆ ಬಂದ್ವಿ. ಸೊ ಸ್ವಲ್ಪ ಈಗ ಹೋಗೋಣ ಬನ್ನಿ ಗೈಸ್. ಬೈಕ್ ಇಲ್ಲ ಗೈಸ್, ಸ್ವಲ್ಪ ಫುಲ್ ನಾಯ್ಸಿ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಮೈಕು ನಂದು ಆ್ಯಕ್ಚುಲಿ ಐಫೋನ್ 12 ಕನೆಕ್ಟ್ ಆಗ್ತಿತ್ತು. ಈ ಫೋನಿಗೆ ಯಾಕೋ ಕನೆಕ್ಟ್ ಆಗ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಟ್ರೈ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಡ್ತು. ಬನ್ನಿ ಇವಾಗ ಹೋಗಿ ನನ್ನ ತಂಗಿ ಜೊತೆ ಶಾಪಿಂಗ್ ಮಾಡೋಣ. ಏನೇನು ತಗೊಂತಾಳೆ, ಏನೇನು ಕೊಡಿಸ್ತಾಳೆ ಅಂತ. ಏನು ಕೊಡ್ಸಲ್ಲ ಗೈಸ್, ಎಲ್ಲ ತಗೋತೀನಿ. ಏನೋ ಮಾಡಂದ್ರೆ ಏನೋ ಮಾಡ್ತಾವಳೆ. ಸಾಕ್ಸ್ ಏನಕ್ಕೆ ಬೇಕೀಗ? ಏನು ನಾನು ಶಾಪಿಂಗ್ ಮಾಡಿಸ್ತೀನಿ. ಬೈ ತಗೋ ಇಲ್ಲ ಅದನ್ನ ಶಾಪಿಂಗ್ ಮಾಡೋಣ ಬಾ. ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್, ನಾನು ಮಾಡಿಸ್ತೀನಿ ನೋಡಿ. ತಳ್ಕೊಂಡು ಬಾ ನಿಂದೆ. ಹಾಂ, ಏನಾದರೂ ತಗೋ, ಸುಮ್ಮನೆ ತಳ್ಕೊಂಡು ಹೋಗ್ತಿ. ನೀನು ಓದ್ತಾನೆ ಇಲ್ಲ, ಅದನ್ನ ಹಿಂಗೆ ಕುತ್ಕೊಂತೀನಿ, ನೀನು ತಳ್ಕೊಂಡು ಹೋಗು. ನೀನೇನು ಚಿಕ್ಕ ಹುಡುಗಿನ ನಡಿ. ಸಿಟ್ಟದ್ಲು ಗೈಸ್. ಲಕ್ಷ್ಮಿ, ನಿಂಗೆ ಏನು ಬೇಕು ಗೊತ್ತಾ? ಇದು ತಗೋ, ಇದು ನಿನ್ನ ನೈಟಿಗೆ ಬೇಕಾಗ್ತದೆ. ಇಷ್ಟಿದೆಯಾ? ಏನಂದ್ರೆ ಎನರ್ಜಿ ಹೈಟಿಗಲ್ಲಮ್ಮ ಬೇಬಿ ಅಂತೆ. ಅಲ್ಲ, ಹೈಟು ಕೂಡ ಆಗ್ತೀಯ. ಹಾರ್ಲಿಕ್ಸ್ ಕುಡಿ. ಅದೇ ಟಾಲರ್, ಸ್ಟ್ರಾಂಗರ್, ಶಾರ್ಪರ್ ಗೈಸ್. ಇದೆರಡಿದೆ, ಇದೊಂದಿಲ್ಲ. ಸ್ಟ್ರಾಂಗರ್ ಅಂತೆ. ಮಕ್ಕ ನೋಡಿ ಎಲ್ಲರೂ ಗೈಸ್ ದಬ್ಬಿದ್ರೆ ಹೋಗ್ತಾಳೆ. ಎಲ್ಲಿದೆ ನೋಡ್ಲೇಸ್. ಬಿಂಗೋ ಅದು ಇದೆ. ಏನದು ಇದೆ? ತಡಿ ಎಲ್ಲ ಚಿಪ್ಸು ಹಾಕಿ, ಎಲ್ಲ ಟೊಮೊಟೊ, ಆಮೇಲೆ ಹೆಂಗ್ ಗೊತ್ತಾ, ಎಲ್ಲ ಕುರ್ಕುರೆ ಚಿಪ್ಸ್ ಎಲ್ಲ ಹಾಕ್ಬಿಟ್ಟು ಚಿಕ್ಕ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಮತ್ತೆ ಟೊಮೆಟೊ ಎಲ್ಲ ಚಾಪ್ ಮಾಡಿ ಹತ್ತಿನ ಅದು ಮಾಡೋಣ. ಕುರ್ಕುರೆ ನನ್ನ ಹತ್ರ ಇದಾವೆ ಆಲ್ರೆಡಿ 2. ಈಗ ಸ್ವಲ್ಪ ಬೇರೆ ತಗೊಳ್ಳೋಣ ಗೈಸ್. ಇಡ್ಕ, ನಾನು ತಗೋತೀನಿ. ಏನು ಹೇಳೀಗ? ಬರ್ನಿಂಗ್ ಇದನ್ನು ತಗೋ. ಇದು ಆ್ಯಕ್ಚುಲಿ ತುಂಬ ಸ್ಪೈಸಿ ಇರುತ್ತೆ. ಲೈತದು ಅದು ದಿಸ್ ಒನ್. ಇದು ಟೊಮೊಟೊದು ಬೇಡ. ಟೊಮೆಟೊ ಬಟ್ ಚೆನ್ನಾಗಿರುತ್ತೆ. ನಾನು ಎಷ್ಟು ಒಳ್ಳೆ ಹುಡುಗಿ ನೋಡಿ ಬೀಳಿಸಿದ್ದೆ. ಇರುತ್ತಾ? ಫುಲ್ ಸ್ಪೈಸಿ ಇರುತ್ತೆ. ಇದೊಂದು ತಗೊಳ್ಳೋಣ. ಇದು ಚೆನ್ನಾಗಿ. ಇದು ತಗೊಳ್ಳೋಣ. ಇನ್ನೊಂದು ಗ್ರೀನ್ ಕಲರ್ ಲೇಸ್ ತಗೊಳ್ಳೋಣ ಬಾ. ಅಲ್ಲಿ ಹಿಂದೆ ಗ್ರೀನ್ ಲೇಸ್ ಐತೆ ಚಿಕ್ಕ, ತಗೋ ಅಲ್ಲಿ. ಹೌದು, ಹೆಂಗೆ ಟ್ಯಾಲೆಂಟೆಡ್ ಗೈಸ್. ಹುಡುಕ್ಬೇಕು. ದೊಡ್ಡ ತಗೊಂಡ್ರೆ ನಮ್ಮಮ್ಮ ಬೈತತ್ತೆ. ಈಗ ಎಷ್ಟು ತಿಂತೀವಿ ಅಂತ ಅಂದ್ಬಿಟ್ಟು ಹೊಟ್ಟೆ ಹಾಳಾಗ್ತತೆ ಅಂದು ಇವಳಲ್ಲೇ ಮತ್ತೆ ನೋಡೋಕೆ ಹೋಯ್ದಾಳೆ. ನಿಜ ಅಮ್ಮ ಬೈತತ್ತೆ. ಅದು ಜಾಸ್ತಿ ಹೊಟ್ಟೆ ಕೆಡಿಸ್ಕೊಬೇಡ ಬಾ, ಅದೇ ಜಾಸ್ತಿ ಆಯ್ತು. ಲಕ್ಷ್ಮಿ, ಇನ್ನೊಂದ್ಸರಿ ರಿಯಾಕ್ಷನ್ ಕೊಡು. ನಿನಗೊಂದು ಮೀಮ್ ಹಾಕ್ತೀನಿ ಕೊಡೆ, ಹಿಂಗೆ ಮಂಗನ ಥರ. ಅಲ್ಲ, ಇರೋದೇ ಮಂಗ, ಮತ್ತದ್ರ ರಿಯಾಕ್ಷನ್ ಏನಲ್ವಾ? ಬಾ, ನನಗೆ ಈಗೇನೋ ಬೇಕು ತಗೋಣ.
ನಾನೊಂದು ಫ್ರೀ ಯಾಕೆ ನೀನೇನು ಇರಲ್ಲಲ್ಲ ಇಲ್ಲಿ ಬೆಂಗಳೂರಿಗೆ ಹೋಗ್ಯಾ ನಿನಗೆ ಹಾರ್ಟ್ ಟಚಿಂಗ್ ಅಲ್ಲ ಸರಿ ಕಿಡ್ನಿ ಟಚಿಂಗ್. ಇದು ಇವತ್ತು ವೈಟ್ ಸಾಸ್ ಪಾಸ್ತಾ ಮಾಡೋಣ. ಮ್ಯೂನಿಸ್. ನಾನು ಡಯಟ್ ಮಾಡಬೇಕು ತೆಳ್ಳಗಾಗಬೇಕು ಅಂದ್ಕೊಂಡು ಬರೀ ಈ ಥರ ತಿನ್ನೋ ಐಟಮ್ಸ್ ತಗೊಂಡಿದ್ದೀನಿ. ನನ್ನ ಡಯಟ್ ಹಾಳಾಗಬೇಕು. ಹೆಲ್ದಿ ಡಯಟ್ ಇರೋದೊಂದು ಜೀವನ ಗೈಸ್, ತಿನ್ಬೇಕು ಸಾಯ್ಬೇಕಷ್ಟೆ. ಈಗ ಹಿಂಗೆ ಅಂತೇಳಿ ನಾಳೆ ನೈಟ್ ಮಲಗ್ಬೇಕಾರೆ ಅಥವಾ ಮಾರ್ನಿಂಗ್ ಎದ್ದಾಗ ಲಕ್ಷ್ಮಿ ಹೆಂಗೆ ತೆಳ್ಳಗಾಗದು ಲಕ್ಷ್ಮಿ ನಾನು ಅಂತೇಳಿ ಗೋಳೈಕಂತಾಳೆ ನನ್ನ. ಗೈಸ್ ಅವಳಿ ಸನ್ಸ್ಕ್ರೀನ್ಗೋಸ್ಕರ ಎಷ್ಟು ಹುಡ್ಕಾಡಿದ್ದಾಳೆ ಅಂದರೆ ವಾ, ನಾನು ನನ್ನ ಫ್ರೆಂಡಿಗೆಲ್ಲ ಹೇಳಿ ಅವರು ಹುಡುಕಿ ಅವಳಿಗೆ ಅದು ಬಿಟ್ಟರೆ ಇನ್ಯಾವುದು ಏನೋ ಸೆಟ್ ಆಗ್ತಿಲ್ಲ. ಬೇರೆ ಪಿಲ್ಗ್ರಿಮ್ ಯೂಸ್ ಮಾಡಿದ್ಲು, ಅದು ಸೆಟ್ ಆಗ್ತಿಲ್ಲ. ಅದು ನಂಗೆ ಕೊಟ್ಲು. ಏನೋ ಸಾಂಗ್ ಹೇಳ್ತಿದ್ದಾಳೆ. ಏನೆಲ್ಲ ಅದು ಯಾರಾದರೂ ರೀಲ್ಸ್ ನೋಡಿದ್ರೆಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ನನ್ನ ಮನವು ಮಿಡಿಕ ಅದು ನಾನು ಬೇರೆ ಥರ ಹೇಳ್ತೇನೆ. ಇಷ್ಟಪ್ಪ ಏನು ಅದು ಕಾಮಿಡಿ ರೀಲ್ಸ್ ಇಷ್ಟ ಆ ಥರ. ಇದೇಂತಕ್ಕೆ ಬೇಕು ಗೈಸ್? ನನಗೆ ಫೇಸ್ ವಾಶು, ಚಿಪ್ಸು ಇದೆಲ್ಲ ಹೆಂಗೆಂಗೋ ಇದ್ವವ ಇಲ್ಲಿ ನೋಡಿ ನಿನ್ನ ಫ್ಯೂಚರ್ ಡಾಟರ್ಗೆ ಇದೇ ಥರದ್ದು ತೊಗೊಂಡೋಗಂತೆ, ಅಥವಾ ಸನ್ಗೆ. ಸರಿನಾ? ನನಗೂ ಅಯ್ಯಪ್ಪ ದೇವ್ರೆ. ಬಾ, ಈಗ ನಮ್ಮಮ್ಮನೂ ಬರ್ತಾರೆ ಗೈಸ್ ಅಲ್ವಾ ಲಕ್ಷ್ಮಿ? ಬರ್ತೈತೆ. ನಮ್ಮಮ್ಮ ಬರ್ತಾರೆ. ನಮ್ಮಮ್ಮಂಗೆ ಏನಾರ ಕೊಡ್ತಾನೆ. ನಮ್ಮಮ್ಮಂಗೆ ಇಲ್ಲಿ ನಮ್ಮಮ್ಮ ಖುಷಿ ಆಗೋದೇನು ಗೊತ್ತಾ? ಇಡ್ಲಿ ವಡ ಕೊಡಿಸ್ಬೇಕು. ಕೊಡ್ಸೋಣ ಇವತ್ತು ಇಡ್ಲಿ ವಡ. ನಾನು ಪಾನಿಪುರಿ ತಿಂದಿಲ್ಲ. ಹಾಂ, ಇವಳಿಗೆ ನಮ್ಮ ದಾವಣಗೆರೆ ಪಾನಿಪುರಿ ತಿನ್ನಿಸ್ಬೇಕು, ಅಮ್ಮಂಗೆ ಏನಾದರೂ ತಿನ್ನಿಸ್ಬೇಕು. ಬನ್ನಿ ಹೋಗೋಣ. ಮಾಡೋ ಅಂದರೆ ಇಂಥದ್ದು ಮಾಡ್ತತಿ ಹುಡುಗಿ ಬರ. ಇದು ಆ್ಯಕ್ಚುಲಿ ಚೆನ್ನಾಗೈತೆ. ಚೆನ್ನಾಗೈತೆ ಅಂದರೂ ಸುಮ್ಮನೆ ಚಿಕ್ಕ ಮಕ್ಳಿಗೆ ಅಷ್ಟೇ ಚೆನ್ನಾಗಿದೆ ಅದು. ಈ ಬ್ಯಾಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದಾವೆ. ನಾವು ಹೋಗೋಕರನೂ ಇತ್ತು. ಎನಿ ರೂಲ್ಸ್ ಲೈಕ್ ಚಿಕ್ಕ ಮಕ್ಳು ಅಷ್ಟೇ ಯೂಸ್ ಮಾಡಬೇಕು ಅಂತಂದು ನಂದೊಂದು ಐ ಥಿಂಕ್ ನೀವು ಲಾಗ್ ಮಾಡಿ ನೋಡಿದರೆ ಗೊತ್ತಾಗಿರುತ್ತೆ. ಚಾಕ್ಲೇಟ್ ಅಂತ ಹೆಸರಿಟ್ಟಿದ್ದೆ ಒಂದು ಬ್ಯಾಗ್ಗೆ. ಅದು ನಾನು ಇದುವರೆಗೂ ಯೂಸ್ ಮಾಡಿಲ್ಲ. ಎಷ್ಟು ಕ್ಯೂಟಾಗಿತ್ತು ಅಂದರೆ ಇದುವರೆಗೂ ಯೂಸೇ ಮಾಡಿಲ್ಲ. ಅದು ಯೂಸ್ ಮಾಡೋಕ್ಕೆ ನನಗೆ ಮನಸ್ಸು ಬರ್ತಿಲ್ಲ. ಹಂಗೆ ಇಡು ಒಳಗೆ ಇಡ್ತೀನಿ. ಅದು ನಾನು ಬೇಜಾರಾದಾಗೆಲ್ಲ ಮಕ್ಳಿಗೆ ಬರ್ತೈತಿ. ಅದು ನಾನು ಬೇಜಾರಾದಾಗೆಲ್ಲ ನಂದು ಫೀಲಿಂಗ್ಸ್ ಅದ್ರ ಜೊತೆ ಹೇಳ್ಕೊತೀನಿ. ಯಾಕೆಂದರೆ ಯಾರು ಹ್ಯೂಮನ್ ಬೀಯಿಂಗ್ಸ್ ಯಾರು ನಮ್ಗೆ ಅಷ್ಟು ರೆಸ್ಪಾನ್ಸ್ ಮಾಡಲ್ಲ. ಬಟ್ ಅದು ಮಾಡಲಿಲ್ಲ ಕೇಳಿಸ್ಕೊಂತಿತ್ತಲ್ಲ ಅಂತ ಅದಕ್ಕೆ ಅದೇ ಬೆಸ್ಟ್. ನಾವು ಹೋಗೋಕ್ರೆ ಹೆಂಗಿತ್ತು ಕಾಂಪಸ್ ಅಂತ ಒಂದು ಕೊಡೋರು ಅವರೇ. ಯಪ್ಪ ನೋಡಿ ಬಸ್ಸು ಲಾಕರ್ ಕೆಳಗೆ ಬಿಡು ನೋಡೋಣ ಒಕ್ಕತ್ತೇನೆ. ಏನನ್ನಲ್ಲ ಬಿಡ, ಎದ್ರಕಂತಾಳೆ ಎಲ್ಲ. ಕ್ರೇಜಿ. ಓಯ್ ಲೈತೆ ಬಾ. ನಮ್ಮ ಡೆಲ್ ಡಿಪಾರ್ಟ್ಮೆಂಟ್. ಅಯ್ಯೋ, ನಿನ್ನ ಯಾರಾದರೂ ಲೈಕ್ ಮದರ್ ಥರ ಇದೆಯಾ? ಎಷ್ಟು ಫ್ರೆಂಡ್ಸ್ ಥರ. ನಮ್ಮಮ್ಮ ಗೈಸ್ ಎಲ್ಲಿದೆಯಾ, ಯಾವ ಡಿಪಾರ್ಟ್ಮೆಂಟ್ ಆಗಿದೆಯಾ ಅಂತ ಕೇಳ್ತೈತೆ. ತಿಂತೀವಿ ಅವಾಗ ಅದು ಲೇಸ್ ತಿನ್ನಂಗಲ್ಲ, ಹೆಲ್ದಿ ಡಯಟ್ ಅದು. ಗೈಸ್ ಏನೋ ಅಂತವಳೆ ನೋಡ್ರಿ. ಇದನ್ನ ನನಗೆ ಕೊಡ್ಸಿದ್ಲು ಆ್ಯಕ್ಚುಲಿ. ಫಿಲಿಪ್ಸ್ ಒಂದಿತ್ತು, ಇದು ಒಂದಿತ್ತು. ನಂಗೆ ಯಾಕೋ ಇದು ಇಷ್ಟ ಆಯಿತು. ಎಷ್ಟು ಏನು ಏನಿದು ಹೇರ್ ಡ್ರೈಯರು ಕೊಡಿಸಿದ್ಲು. ನಾನು ನಿನ್ಗೆ ಕೊಡಿಸ್ತೀನಿ. ಇದಕ್ಕೆ ನನ್ನ ತಂಗಿ ಏನಂತಾಳೆ ಗೊತ್ತಾ? ಹೇಳಿ ಇನ್ನೊಂದ್ಸಲಿ. ಏನು ಹೇಳು, ಏನಂದೆ? ನನ್ನ ಮದುವೆ ಮಾಡೇ ನೀನು ಸಾಕು ಅಂತಾಳೆ ಗೈಸ್. ಅಷ್ಟೇ, ಏನು ಬೇಡ, ನಾನು ಇದನ್ನು ಕೊಡಿಸ್ತೀನಿ. ನಮ್ಮಮ್ಮ ಅಮ್ಮ ನೋಡಮ್ಮ ನಿಮ್ಮ ಮಗಳು ಏನು ಜಾಣೆ ಅದ. ಮತ್ತು ನಾನೇನು ಪಾಯಿಂಟ್ ಅಂತ. ಬಾ ಅಮ್ಮಗೆ ಸ್ಲಿಪ್ಪರ್ ತಗೊಳ್ಳೋಣ. ಇಲ್ಲಿ ಬೇಡ ಅಂತ ಹೊರಗೆ ತಗೊಳ್ಳೋಣ. ಅದು ಡ್ರೆಸ್ ನನಗೆ ಗೈಸ್. ಅವಳಿಗೆ ಅದು ಚೆನ್ನಾಗಿ ಕಾಣತಿರ್ಲಿಲ್ಲ ಯಾಕೋ, ಅದಕ್ಕೆ ಅದು ನನಗೆ ಕೊಡಿಸಿದ್ದು. ಬಂದಿದ್ದಕ್ಕೂ ಇವಾಗ ಮಸಾಲೆ ಪುರಿ ತಿಂತಾ ಇದ್ವಿ. ಇದು ನನ್ನ ತಂಗಿ ಫ್ರೆಂಡ್ಸ್, ಸಾರಿ ಇವರು ನನ್ನ ತಂಗಿ ಫ್ರೆಂಡ್ಸ್, ದರ್ಶನ್, ಸಂಜು. ಇದು ನಮ್ಮಮ್ಮ, ಇದು ನನ್ನ ಫ್ರೆಂಡ್ ಅವರಮ್ಮ. ನೀವು ಊರು ಹಾಕೋರೆ ನನ್ನ ಬ್ಯಾಡ್ಲಕ್ಕೆ. ಅದು ಬೀಳಲ್ಲ ನಾನು ಹೋದಾಗ. ಹೊರಿ ಬಿಡೆ ಹೊರಿ ಬಿಡೆ ಹೊರಿ ಬಿಡೆ ಹೊರಿ 600 ಗೈಸ್ ಸಾಸ್
ಮೇಘನ್ ಬಾಯಿಲ್ ಕೊಡಿ. ಸೇಮ್ ಬಟ್ ಗೈಸ್ ನನಗೆ ನನ್ನ ತಂಗಿ ಜುಮ್ಕಾ ಕೊಡಿಸಿದ್ಲು. ಫುಲ್ ಅವಳಿಗೆ ಏನೋ ಬ್ಲೇಡ್ ಆಗ್ತಾ ಇದ್ದೀನಿ. ನಾನು ಬೇಡ ಅಂದೆ ಗೈಸ್, ಇವಳೇ ಕೊಡಿಸಿದ್ಲು. ಅವಳಿಗೆ ಇಯರಿಂಗ್ ಸ್ಟೋರ್ ಮಾಡೋದಂದರೆ ತುಂಬ ಇಷ್ಟ, ಅದಕ್ಕೆ. ಹಂಗೆ ಇಡ್ಕೊಂಡು ಸೇಮ್ ಗೊತ್ತಾ, ಈಗ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಎದ್ದು ಸ್ವಲ್ಪ, ನಾನು ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್, ನಾನು ಏನೇನೋ ಅವಳಿಗೆ ಹೆಲ್ಪ್ ಮಾಡಿದ್ದೀನಿ ಸ್ವಲ್ಪ ಇವತ್ತು ಎದ್ಬಿಟ್ಟು. ಅವಳು ನಗ್ತಾಳೆ, ನಿಜ ಹೇಳು ಬಾಯ್ ಕಡೆ. ಹೌದು, ಹೆಲ್ಪ್ ಮಾಡಿದ್ವಿ. ನಾನು ಮಲ್ಟಿ ಟ್ಯಾಲೆಂಟೆಡ್ ಗರ್ಲ್ ಗೊತ್ತಾ. ಅಪ್ಪ ನೀರು ಬಂತು, ಮಳೆ ಬಂತು, ಸಾರಿ ಮಳೆ ಬರ್ತೈತೆ. ಈಗ ಇವಳನ್ನ ಬಿಡಕ್ಕೆ ಹೋಗೋಣ ಬನ್ನಿ. ನಂದು ಬೇರೆ ಇವಳು ಬಂದರೆ ಇವಳನ್ನ ಬಿಡೋದು ಕರ್ಕೊಂಬರೋದೇ ಆಗುತ್ತೆ ಗೈಸ್ ಕೆಲಸ ಅಲ್ವಾ. ಈಗ ಇವಳನ್ನ ಬಿಡಕ್ಕೆ ಹೋಗೋಣ, ಓಕೆನಾ? ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ ಗೈಸ್, ಇವೊಂದು ಸುಮ್ಮನಿರೋ ಅಪ್ಪ, ನಾನು ಮಾತಾಡ್ತಿದ್ದೀನಲ್ಲ ಅದಕ್ಕೆ, ನಂಗೆ ಅದಕ್ಕೆ ಆಗಿ ಬರಲ್ಲ ಅದಕ್ಕೆ. ಸೊ ಈಗ ಒಂದು ಮೀಟಿಂಗ್ ಇದೆ ಶೂಟ್ದು, ಸೊ ಅದನ್ನು ಮಾತಾಡ್ಕೊಂಡು ಇವಳನ್ನ ಬಿಟ್ಬಿಟ್ಟು ಹೋಗೋಣ, ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಮಿಸ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಸ್ವಲ್ಪ ದಿನದಲ್ಲೇ ಮತ್ತೆ ಇನ್ನೊಂದು ಚಾಲೆಂಜಿಂಗ್ ವಿಡಿಯೋ ಮುಖಾಂತರ ಬರ್ತೀನಿ. ಬಾಯ್.